ಗುರುವಾರ ಯುಗಾದಿ ಹಬ್ಬ. ಈ ಹಬ್ಬಕ್ಕೆ 3 ಸಿನಿಮಾಗಳು ರಿಲೀಸ್ ಆಯಿತು. ಕನ್ನಡದಲ್ಲಿ ಲವ್ ಮಾಕ್ಟೇಲ್ 3 ಬಂತು. ತೆಲುಗುದಲ್ಲಿ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ರಿಲೀಸ್ ಆಯಿತು. ಅದೇ ಥರ ಬಾಲಿವುಡ್‌ನಲ್ಲಿ ಧುರಂಧರ್ 2 ಸಿನಿಮಾ ಬಂತು. ಈ 3 ಸಿನಿಮಾಗಳ ಫಸ್ಟ್ ಡೇ ಕಲೆಕ್ಷನ್ ಬೇರೆ ಥರ ಇದೆ. ತುಂಬ ಅಬ್ಬರ ಅಂತ ಬಂದಾಗ ಧುರಂಧರ್ ತುಂಬ ಒಳ್ಳೆ ಕಲೆಕ್ಷನ್ ಮಾಡಿದೆ ಅನ್ನುವಂಥದ್ದು ಒಂದಷ್ಟು ಸಿಗುವಂಥ ಮಾಹಿತಿ. ಸೊ ಫಸ್ಟ್ ಡೇ ಇದು ಎಷ್ಟು ಕಲೆಕ್ಷನ್ ಮಾಡ್ತು ಧುರಂಧರ್ ಅಂತ ಬಂದರೆ, ಸೊ ಇಲ್ಲಿ 102.55 ಕೋಟಿ ಈ ಚಿತ್ರದ ಫಸ್ಟ್ ಡೇ ಕಲೆಕ್ಷನ್. ಇನ್ನು ಪೇಯ್ಡ್ ಪ್ರೀಮಿಯರ್ ಒಂದಾಗಿತ್ತು. ಸೊ ಅದರ ಒಟ್ಟು ಲೆಕ್ಕ 44 ಕೋಟಿ. ಟೋಟಲ್ ಇದರ ಲೆಕ್ಕ ಏನಪ್ಪ ಅಂತಂದರೆ 146.55 ಕೋಟಿ ಇದು ಕಲೆಕ್ಷನ್ ಮಾಡ್ತು ಅಂಥೇಳಿ ಅಂದಾಜು ಲೆಕ್ಕ ಸಿಗುತ್ತೆ ನಮಗೆ. ಈ ಚಿತ್ರ ಹೆಚ್ಚು ಕಡಿಮೆ 15,000 ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗಿರುವಂಥದ್ದು. 15ಕ್ಕೂ ಹೆಚ್ಚು ಅನ್ನುವಂಥ ಲೆಕ್ಕಾಚಾರವೂ ಗೊತ್ತಾಗುತ್ತೆ. ಸೊ ಮೊದಲ 2 ದಿನ ಈ ಒಂದು ಚಿತ್ರದ ಅಬ್ಬರ ಹೀಗಿರುತ್ತೆ. ಹಾಗೆಯೇ ಮುಂದೇನು ಜಾಸ್ತಿ ಆಗುವಂಥ ಸಾಧ್ಯತೆಯೂ ಇದೆ. 200-300 ಕೋಟಿ ಈ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಮಾಡುತ್ತೆ ಅನ್ನುವಂಥ ಒಂದು ಅಂದಾಜಿತ್ತು. ಆದರೆ ಈಗ ಇದು 102.55 ಕೋಟಿಯಷ್ಟು ಕಲೆಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ ನಮಗೆ. ಇನ್ನು ತೆಲುಗು ಸಿನಿಮಾ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಾದರೆ, ಇಲ್ಲಿ ತುಂಬ ವಿಶೇಷವಾಗಿ ಫಸ್ಟ್ ಡೇ 31.50 ಕೋಟಿಯಷ್ಟು ದುಡ್ಡನ್ನು ಈ ಒಂದು ಚಿತ್ರ ಮಾಡಿದೆ, ಅಂದರೆ ಕಲೆಕ್ಷನ್ ಮಾಡಿದೆ ಅನ್ನುವಂಥದ್ದು. ಇನ್ನು ಇಂಡಿಯಾದಲ್ಲಿ 37.50 ಕೋಟಿ, ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರ ಬಂದರೆ 52 ಕೋಟಿ. ಒಟ್ಟು ಟೋಟಲ್ ಈ ಚಿತ್ರದ ಟಿಕೆಟ್ ಕಲೆಕ್ಷನ್ ಅನ್ನೋಕ್ಕಿಂತ ಟಿಕೆಟ್ ಸೋಲ್ಡ್ ಆಗಿರುವಂಥದ್ದು 4.19 ಲಕ್ಷ. ಸೊ ಇದನ್ನು ನಾವು ಧುರಂಧರ್ ಕಂಪೇರ್ ಮಾಡಿದರೆ, ಧುರಂಧರ್ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ ಮತ್ತು ಪ್ರೀಮಿಯರ್ ಎರಡೂ ಸೇರಿ ಒಟ್ಟು 12.5 ಲಕ್ಷದಷ್ಟು ಟಿಕೆಟ್ ಸೇಲ್ ಆಗಿತ್ತು. ಸೊ ಇದು ಈ 2 ಸಿನಿಮಾದ ವಿಚಾರ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಲವ್ ಮಾಕ್ಟೇಲ್ ಸಿನಿಮಾಕ್ಕೆ ಒಳ್ಳೆ ರಿವ್ಯೂ ಇದೆ. ಸೊ ಈ 2 ಸಿನಿಮಾಗಳ ಅಬ್ಬರದ ನಡುವೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅನ್ನೋಂಥ ಪ್ರಶ್ನೆ ಹಾಗೆ ಉಳಿಯುತ್ತೆ. ಯಾಕಂದರೆ ಥಿಯೇಟರ್ ಸಮಸ್ಯೆಗಳು ಇರುತ್ತೆ, ಹಾಗೆಯೇ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು ಎಲ್ಲ ಇರುತ್ತೆ. ಆದರೆ ಈ ಸಿನಿಮಾದ ಕಂಟೆಂಟ್ ಬೇರೆ, ಈ ಸಿನಿಮಾದ ಫೋರ್ಸ್ ಬೇರೆ. ಸೊ ಹಾಗಾಗಿ ಸ್ಲೋ ಆಗಿ ಈ ಸಿನಿಮಾ ತನ್ನದೇ ಆದ ಧಾಟಿಯಲ್ಲಿ ಜನರ ಮನಸ್ಸಲ್ಲಿ ಹಿಡಿಯುತ್ತೆ ಅನ್ನುವಂಥದ್ದು ಒಟ್ಟು ಲೆಕ್ಕಾಚಾರ. ಸೊ ಇದು ಈ ಸಿನಿಮಾಗಳಿಗೆ ಸಂಬಂಧಪಟ್ಟಂಗೆ ಸದ್ಯಕ್ಕಿಷ್ಟು. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.